ಸ್ನೇಹಿತರೆ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಫ್ರಾನ್ಸ್ನ ಸೂಪರ್ಸಾನಿಕ್ ಕಾಂಕಾರ್ಡ್ ವಿಮಾನ. ಅದೇ ರೀತಿ ಇದು ಈಗ ನೋಡ್ತಿರೋದು ಅಮೆರಿಕದ X-15 ವಿಮಾನ. ಹಾಗೆ ಇದು ನಾಸಾದ X-43A ವಿಮಾನ. ಇವೆಲ್ಲ ಶಬ್ದ ಎಷ್ಟು ವೇಗದಲ್ಲಿ ಸಂಚಾರ ಮಾಡುತ್ತೋ ಸೌಂಡ್ ಅದಕ್ಕಿಂತ 2, 6 ಹಾಗೂ 10 ಪಟ್ಟು ವೇಗದಲ್ಲಿ ಹಾರಾಟ ನಡೆಸಿರೋ ವಿಮಾನಗಳು. ಆದರೆ ಫ್ರಾನ್ಸ್ನ ಕಾಂಕಾರ್ಡ್ ವಿಮಾನ ಬಿಟ್ಟರೆ ಇದುವರೆಗೆ ಯಾವುದೇ ಸೂಪರ್ಸಾನಿಕ್ ವಿಮಾನ ಪ್ರಯಾಣಿಕರನ್ನ ಹೊತ್ಕೊಂಡು ಹೋಗಿಲ್ಲ. ಉಳಿದವು ಕಮರ್ಷಿಯಲ್ ಆಗಿ ಯೂಸ್ ಆಗಿಲ್ಲ. ಆದರೆ ಈಗ ಈ ಸಾಹಸಕ್ಕೆ ಎಲಾನ್ ಮಸ್ಕ್ ಕೈ ಹಾಕಿದ್ದಾರೆ. ಸೂಪರ್ಸಾನಿಕ್ ಟ್ರಾವೆಲಿಂಗ್ ಅಂದರೆ ಶಬ್ದ ಯಾವ ವೇಗದಲ್ಲಿ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗುತ್ತೋ, ನಿಮ್ಮ ಫೋನ್ ಸ್ಪೀಕರಿಂದ ನಿಮ್ಮ ಕಿವಿಗೆ ಸೌಂಡ್ ಬರೋಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆಯೋ ಅದಕ್ಕಿಂತ ವೇಗವಾಗಿ ಹೋಗೋ ವಿಮಾನ ಅಥವಾ ಏರ್ ಟ್ರಾವೆಲ್ನ ಡ್ರೀಮನ್ನು ಮಸ್ಕ್ ನನಸು ಮಾಡೇ ಮಾಡ್ತೀನಿ, ಟೈಮ್ ಹತ್ರ ಬಂದ್ಬಿಟ್ಟಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಟ್ರಂಪ್ ಸರ್ಕಾರದಲ್ಲಿ ಅತ್ಯಂತ ಮುಖ್ಯ ಪಾತ್ರ ನಿಭಾಯಿಸ್ತಾ ಇರೋ ಎಲಾನ್ ಮಸ್ಕ್ 1-2 ಗಂಟೆಗಳಲ್ಲೇ ಖಂಡ ದಾಟಿ ಹಾರು ಹೋಗ್ಬಿಡ್ಬೋದು, ಆ ರೀತಿ ಮಾಡ್ತೀನಿ, ಟೈಮ್ ಹತ್ರ ಬಂತು ಅಂತ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ? ಶಬ್ದದ ವೇಗಕ್ಕಿಂತ ಜಾಸ್ತಿ ಹೈ ಸ್ಪೀಡ್ ಟ್ರಾವೆಲಿಂಗ್ಗೆ ಮಸ್ಕ್ ಬಳಿರೋ ಪ್ಲಾನ್ ಏನು? ಸ್ಪೇಸ್ ಎಕ್ಸ್ ರಾಕೆಟ್ ಸ್ಪೇಸ್ ಕ್ರಾಫ್ಟ್ಗಳ ಜೊತೆಗೆ ವಿಮಾನ ತಯಾರಿಕೆಯನ್ನೂ ಶುರು ಮಾಡುತ್ತಾ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಫ್ಯೂಚರ್ ಏರ್ ಟ್ರಾವೆಲ್ನ ಫ್ಯೂಚರನ್ನೇ ಚೇಂಜ್ ಮಾಡಬಹುದಾದ ರೋಚಕ ಲೆಕ್ಕಾಚಾರ ಎಲಾನ್ ಮಸ್ಕ್. ಇದು ಕಡೆತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ನೀವು ನೋಡ್ತಾ ಇದ್ದೀರಾ mastmag.com. ನಾನು ಅಮರ್ ಪ್ರಸಾದ್. ನ್ಯೂಯಾರ್ಕ್ ಟು ಶಾಂಘೈ 40 ನಿಮಿಷ, ಹಾಂಗ್ಕಾಂಗ್ ಟು ಸಿಂಗಪೂರ್ 22 ನಿಮಿಷ, ಲಂಡನ್ ಟು ದುಬೈ 29 ನಿಮಿಷ. ಇದನ್ನು ಕೇಳಿದ್ರೆ ಹೆಂಗ್ರಿ ಸಾಧ್ಯ ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು. ಎಲ್ಲಿದೆ ನ್ಯೂಯಾರ್ಕು, ಎಲ್ಲಿದೆ ಶಾಂಘೈ? 3/4 ಗಂಟೆ ಒಳಗೆ ಭೂಮಿಯನ್ನು ಅರ್ಧ ಸುತ್ತು ಬಂದು ಹೋಗೋದು ಹೆಂಗೆ ಅಂತ ನೀವು ಕೇಳ್ಬೋದು. ಅಮೆರಿಕದ ನ್ಯೂಯಾರ್ಕ್ನಿಂದ ಚೀನಾದ ಶಾಂಘೈಗೆ ಡಿಸ್ಟೆನ್ಸ್ ಬರೋಬ್ಬರಿ 11,858 ಕಿಲೋಮೀಟರ್. ಮೆಜೆಸ್ಟಿಕ್ನಿಂದ ಬೆಂಗಳೂರು ಏರ್ಪೋರ್ಟ್ ಹೋಗೋಕ್ಕೆ 1 ಗಂಟೆ ಬೇಕು. ಬೆಂಗಳೂರಲ್ಲಿ 20-25 ಕಿಲೋಮೀಟರ್ ಹೋಗೋಕೆ ಗಂಟೆಗಟ್ಟಲೆ ಬೇಕು. ಅಂಥದ್ರಲ್ಲಿ 40 ನಿಮಿಷದಲ್ಲಿ 11,000 ಕಿಲೋಮೀಟರ್ ಹೆಂಗ್ರಿ ಕ್ರಮಿಸೋದು ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು. ಎಸ್, ಆಗುತ್ತೆ. ವಿಮಾನದಲ್ಲಿ ಹೋದ್ರೂ ಆಗೋದಿಲ್ಲ. ಮಿಸೈಲ್ ಇದೆಯಲ್ಲ, ರಾಕೆಟ್ಗಳು, ಕ್ಷಿಪಣಿಗಳು, ಅದು ಹೋಗುತ್ತಲ್ಲ, ನುಗ್ಗುತ್ತಲ್ಲ, ಆ ವೇಗದಲ್ಲಿ ಹೋದರೆ ಅದರೊಳಗೆ ಮನುಷ್ಯರು ಕೂತ್ಕೊಂಡು ಹೋಗೋಕ್ಕಾದ್ರೆ ಆಗತ್ತೆ. ಅದೇ ಮಸ್ಕ್ ಪ್ಲಾನ್ ಇರೋದಿಲ್ಲಿ. ಭೂಮಿಯಿಂದ ಭೂಮಿಗೆ ಸ್ಪೇಸ್ ಟ್ರಾವೆಲ್, ಮಿಸೈಲ್ ಮೇಲೆ ಪ್ರಯಾಣ. ಮಸ್ಕ್ ಜನ ಹಾರಾಟ ನಡೆಸೋ ವಿಧಾನವನ್ನೇ ಚೇಂಜ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದಾರೆ. ಮಿಸೈಲ್ ಅಂದರೆ ಪ್ರಾಪರ್ ಮಿಸೈಲ್ ಅಲ್ಲ, ಮಿಸೈಲ್ ವೇಗದಲ್ಲಿ ಹಾರೋ ಸ್ಪೇಸ್ ಶಿಪ್ ಹಾಗೂ ರಾಕೆಟ್ ಮೂಲಕ ಜಗತ್ತನ್ನ ಹತ್ರ ತಂದು ಬಿಡಬೇಕು, ಲಾಂಗ್ ಡಿಸ್ಟೆನ್ಸನ್ನು ಶಾರ್ಟ್ ಮಾಡಬೇಕು ಅನ್ನೋದು ಮಸ್ಕ್ರ ಮೆಗಾ ಪ್ಲಾನ್. ಈಗ ಟ್ರಂಪ್ ಗೆದ್ದಿರೋದ್ರಿಂದ ಇದು ಸಾಧ್ಯ ಆಗುತ್ತೆ ಅಂತ ಖುದ್ದು ಮಸ್ಕ್ ಅನೌನ್ಸ್ ಮಾಡಿದ್ದಾರೆ. ಇದು ಮಸ್ಕ್ಗೆ ಸಡನ್ ಆಗಿ ರಾತ್ರಿ ಬಿದ್ದಿರೋ ಕನಸಲ್ಲ. 16 ವರ್ಷಗಳ ಹಿಂದೆನೆ ಮಸ್ಕ್ ರಾಕೆಟ್ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಿದ್ರು. ಈ ವಿಜುವಲ್ಸ್ ಒಂದ್ಸಲ ಗಮನಿಸಿ. 7 ವರ್ಷಗಳ ಹಿಂದಿನ ದೃಶ್ಯ ಇದು. ನ್ಯೂಯಾರ್ಕ್ನಲ್ಲಿ ಜನ ಮೊದಲಿಗೆ ಒಂದು ಬೋಟ್ಗೆ ಹತ್ತುತ್ತಾ ಇದ್ದಾರೆ. ಬೋಟ್ ಅವ್ರನ್ನ ರಾಕೆಟ್ ಲಾಂಚಿಂಗ್ ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಆದರೆ ಇದು ಸ್ಪೇಸ್ ಟ್ರಾವೆಲಿಂಗ್ಗೆ ಬಳಸೋ 4-5 ಜನರ ರಾಕೆಟ್ ಅಲ್ಲ, ಪ್ಯಾಸೆಂಜರ್ ವಿಮಾನಗಳ ಥರ 100 ಪ್ಯಾಸೆಂಜರ್ಗಳ ರಾಕೆಟ್ ಲಾಂಚ್ ಆಗಿ ಸ್ಪೇಸ್ಗೆ ಎಂಟ್ರಿ ಕೊಡುತ್ತೆ. ಅಲ್ಲಿ ಬೂಸ್ಟರ್ ಸಪರೇಟ್ ಆಗಿ ವಾಪಸ್ ನ್ಯೂಯಾರ್ಕಿಗೆ ಹೋದರೆ ಸ್ಪೇಸ್ ಕ್ರಾಫ್ಟ್ ಭೂಮಿ ಅರ್ಧ ಸುತ್ತಿ 39 ನಿಮಿಷಗಳಲ್ಲಿ ಶಾಂಘೈನಲ್ಲಿ ಲ್ಯಾಂಡ್ ಆಗುತ್ತೆ. ಭೂಮಿಯಲ್ಲಿ ಎಲ್ಲಿಂದ ಎಲ್ಲಿಗಾದರೂ 1 ಗಂಟೆ ಒಳಗೆ ತಲುಪಬಹುದು ಅನ್ನೋ ಕಾನ್ಸೆಪ್ಟನ್ನು ಮಸ್ಕ್ ಅನಾವರಣಗೊಳಿಸಿದ್ರು. ಈಗ ನಾವು ಇಟ್ ಈಸ್ ಪಾಸಿಬಲ್, ಈಗಿದು ಸಾಧ್ಯ, ಜಾರಿಯಾಗತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, 90% ಜನರಿಗೆ ಲಿಂಕ್ಡ್ಇನ್ ಬಳಸ್ಕೊಂಡು ಹೇಗೆ ಬೆಸ್ಟ್ ಜಾಬ್ ಕ್ರ್ಯಾಕ್ ಮಾಡಬೇಕು, ಹೇಗೆ ಒಳ್ಳೆ ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅನ್ನೋ ಮಾಹಿತಿ ಇರೋದಿಲ್ಲ. ಎಷ್ಟೋ ಜನ ಲಿಂಕ್ಡ್ಇನ್ನಲ್ಲಿ ತಮ್ಮ ಸ್ಕಿಲ್ಸನ್ನು ಬಳಸಿ ಉತ್ತಮ ನೆಟ್ವರ್ಕ್ ಬಿಲ್ಡ್ ಮಾಡಿ ತಮ್ಮ ಐಡಿಯಾಗಳನ್ನು ಹಂಚಿಕೊಳ್ತಿದ್ದಾರೆ. ಇದರಿಂದ ಅವರಿಗೆ ಜಾಬ್ ಆಫರ್ಗಳ ಜೊತೆಗೆ ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಗಳು ಸಿಗ್ತಾ ಇವೆ. ಅವರ ಆದಾಯ ಹಲವು ಪಟ್ಟು ಜಾಸ್ತಿ ಆಗಿದೆ. ಸೊ ನಿಮಗೇನಾದರೂ ಲಿಂಕ್ಡ್ಇನ್ ಅನ್ನು ಎಫೆಕ್ಟಿವ್ ಆಗಿ ಬಳಸೋದು ಹೇಗೆ ಅನ್ನೋದು ಕಲಿಬೇಕು ಅನ್ನೋ ಆಸೆ ಇದ್ರೆ ಗ್ರೋತ್ ಸ್ಕೂಲ್ನ 2 ಗಂಟೆಗಳ ಉಚಿತ ಲಿಂಕ್ಡ್ಇನ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಸಾಮಾನ್ಯವಾಗಿ ಇದು ಪೇಯ್ಡ್ ಟ್ರೈನಿಂಗ್, ಆದರೆ mastmag.comನ ಮೊದಲ 1,500 ವೀಕ್ಷಕರಿಗೆ ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ್ಮೇಲೂ ಕೂಡ ಅಫೋರ್ಡಬಲ್ ಪ್ರೈಸಸ್ನಲ್ಲಿ ಇರುತ್ತೆ. ಇದರಲ್ಲಿ ನಿಮ್ಮನ್ನು ನೀವು ಬ್ರ್ಯಾಂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಜಾಬ್ ಹುಡ್ಕೋದು ಹೇಗೆ, ಕಂಪನಿಗಳಿಂದ ನೀವು ಗುರುತಿಸ್ಕೊಳ್ಳೋದು ಹೇಗೆ, ನಿಮ್ಮನ್ನು ಅವ್ರು ನೋಟಿಸ್ ಮಾಡೋ ಥರ ಮಾಡೋದು ಹೇಗೆ, ರೆಸ್ಯೂಮೆ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಐಡಿಯಾಸ್ ಏನೇನು, ನಿಮ್ಮ ಬಿಸ್ನೆಸ್ಗಾಗಲಿ ಅಥವಾ ಫ್ರೀಲ್ಯಾನ್ಸ್ ಜಾಬ್ಗಾಗಲಿ ಉತ್ತಮ ಲೀಡ್ಸ್ ಪಡ್ಕೊಳ್ಳೋದು ಹೇಗೆ, ಎಲ್ಲವನ್ನು 2 ಗಂಟೆಗಳಲ್ಲಿ ಹೇಳ್ಕೊಡ್ಲಾಗುತ್ತೆ. ಲಕ್ಷಾಂತರ ಜನ ಈ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ತಮ್ಮ ಆದಾಯವನ್ನು 10x ಹೆಚ್ಚು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ನಿಮಗೂ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ರಿಜಿಸ್ಟರ್ ಆಗಿ. ಆಗಲೇ ಹೇಳಿದ ಹಾಗೆ ನಮ್ಮ ಮೊದಲ 1.5
1,000 ವೀಕ್ಷಕರಿಗೆ ಇದು ಫ್ರೀ ಕೂಡ ಇರುತ್ತೆ. ಹಾಗೆ ಇನ್ನೊಂದು ಲಿಂಕ್ ಇದೆ ಅಲ್ಲಿ, ಅದು ವಾಟ್ಸಪ್ ಗ್ರೂಪ್ ಅವ್ರದ್ದು. ಅದರಲ್ಲಿ ಜಾಯಿನ್ ಆಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೂ ಪಡ್ಕೋಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಹೇಗಿರುತ್ತೆ ಮಸ್ಕ್ರ ಪ್ಯಾಸೆಂಜರ್ ರಾಕೆಟಿಂಗ್? ಮನುಷ್ಯರನ್ನ ಮತ್ತೊಮ್ಮೆ ಚಂದ್ರಲೋಕ ಕರ್ಕೊಂಡು ಹೋಗೋಕೆ, ಮುಖ್ಯವಾಗಿ ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋಗೋಕೆ ಸ್ಪೇಸ್ ಎಕ್ಸ್ 398 ಅಡಿ ಎತ್ತರದ ಸ್ಟಾರ್ಶಿಪ್ ರೆಡಿ ಮಾಡಿದೆ. ಇದು ರೀಯೂಸಬಲ್ ಸ್ಪೇಸ್ ಕ್ರಾಫ್ಟ್ ಹಾಗೂ ಸೂಪರ್ ಹೆವಿ ರಾಕೆಟ್ಗಳ ಕಾಂಬಿನೇಷನ್. ಇದು ಜಗತ್ತಿನ ಅತ್ಯಂತ ಪವರ್ಫುಲ್ ರಾಕೆಟ್ ಕೂಡ ಹೌದು. ಈ ಸ್ಟಾರ್ಶಿಪ್ ಮಸ್ಕ್ರ ಸೂಪರ್ ಫಾಸ್ಟ್ ಟ್ರಾವೆಲಿಂಗ್ಗೆ ಯೂಸ್ ಆಗೋ ನಿರೀಕ್ಷೆ ಇದೆ. ಮಸ್ಕ್ ಈ ಪ್ಲಾನ್ ರಿವೀಲ್ ಮಾಡಿದಾಗ ಸ್ಟಾರ್ಶಿಪ್ ರೆಡಿ ಇರಲಿಲ್ಲ. ತೇಲುವ ಲ್ಯಾಂಡಿಂಗ್ ಪ್ಯಾಡ್ಗಳು ಕೇವಲ ಕಾನ್ಸೆಪ್ಟ್ ಆಗಿದ್ವು. ಆದರೆ ಈಗ ಅದರ ಸಕ್ಸಸ್ಫುಲ್ ಟೆಸ್ಟಿಂಗ್ಗಳು ಹೋಗಿವೆ. ಲಾಂಚ್ ಪ್ಯಾಡ್ಗಳು ರಿಯಾಲಿಟಿ ಆಗಿವೆ. ಅದೇ ರೀತಿ ಈ ಟ್ರಾವೆಲಿಂಗನ್ನು ಕೂಡ ರಿಯಾಲಿಟಿ ಮಾಡೋದ್ರ ಬಗ್ಗೆ ಮಸ್ಕ್ ಸುಳಿವನ್ನು ಕೊಟ್ಟಿದ್ದಾರೆ. ಹಾಗೇನಾದರೂ ಆದರೆ ಇದುವರೆಗೂ ಮನುಷ್ಯ ಸೃಷ್ಟಿ ಮಾಡಿರುವ ಅತ್ಯಂತ ವೇಗದ ಟ್ರಾವೆಲಿಂಗ್ ಇದಾಗುತ್ತೆ. ಈ ಸ್ಪೇಸ್ ಶಿಪ್ ತನ್ನ ಜರ್ನಿಯ ಪೀಕ್ನಲ್ಲಿ ಗಂಟೆಗೆ ಆಲ್ಮೋಸ್ಟ್ 29,000 ಕಿಲೋಮೀಟರ್ ವೇಗದಲ್ಲಿರುತ್ತೆ. ಅಂದರೆ ಕೇವಲ ಸೂಪರ್ ಸಾನಿಕ್ ಅಲ್ಲ, ಹೈಪರ್ ಸಾನಿಕ್ ಟ್ರಾವೆಲಿಂಗ್. ಸೂಪರ್ ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ ಜಾಸ್ತಿ, ಅಂದರೆ 1200 ಕಿಲೋಮೀಟರ್ ಪ್ರತಿ ಗಂಟೆಗಿಂತ ಜಾಸ್ತಿ ಇದ್ದಾಗ ಅದನ್ನು ಸೂಪರ್ ಸಾನಿಕ್ ಅಂತ ಕರಿತೀವಿ. ಆದರೆ ಹೈಪರ್ ಸಾನಿಕ್ ಅಂತ ಹೇಳಿದ್ರೆ 6,000 ಕಿಲೋಮೀಟರ್ಗಿಂತಲೂ ಜಾಸ್ತಿ ಪ್ರತಿ ಗಂಟೆಗೆ ಇದ್ದಾಗ ಅದನ್ನು ಹೈಪರ್ ಸಾನಿಕ್ ಅಂತೀವಿ. ಆದರೆ ಇಲ್ಲಿ ಮಸ್ಕ್ 29,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮನುಷ್ಯರನ್ನ ಹಾರಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ಜನ ಎಷ್ಟಿರ್ತಾರೆ? ಒಂದು ಸ್ಟಾರ್ಶಿಪ್ಗೆ ಒಂದು ಟ್ರಿಪ್ನಲ್ಲಿ 80ರಿಂದ 200 ಜನರನ್ನ ಹೊತ್ಕೊಂಡು ಹೋಗೋ ತಾಕತ್ತಿರುತ್ತೆ. ಕೆಲವೊಂದು ಸಲ ಸ್ಪೇಸ್ ಎಕ್ಸ್ 1000 ಜನರನ್ನ ಹೊತ್ತೊಯ್ಯೋ ರೀತಿ ಡಿಸೈನ್ ಮಾಡಲಾಗುತ್ತೆ ಅಂತ ಹೇಳಿರೋದು ಕೂಡ ಉಂಟು. ಆದರೆ ಇದರಲ್ಲಿ ಪ್ಯಾಸೆಂಜರ್ಗಳಿಗೆ ಸಿಗೋ ಎಕ್ಸ್ಪೀರಿಯನ್ಸ್ ನಾರ್ಮಲ್ ವಿಮಾನದಲ್ಲಿ ಹೋದ ಎಕ್ಸ್ಪೀರಿಯನ್ಸ್ ರೀತಿ ಖಂಡಿತವಾಗ್ಲೂ ಇರೋದಿಲ್ಲ. ರಾಕೆಟ್ ಟ್ರಾವೆಲಿಂಗು, ವಿಮಾನದ ಟ್ರಾವೆಲಿಂಗು ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಇನ್ಫ್ಯಾಕ್ಟ್ ಬಹಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಗಗನಯಾನಿಗಳ ರೀತಿ ಗುರುತ್ವಾಕರ್ಷಣ ಬಲವನ್ನು ತಡ್ಕೋಬೇಕಾಗತ್ತೆ, ಮುಖ್ಯವಾಗಿ ಲಿಫ್ಟ್ ಆಫ್ ಹಾಗೂ ಲ್ಯಾಂಡಿಂಗ್ ವೇಳೆ. ನೆನಪಿರಲಿ, ಇಲ್ಲಿ ಟೇಕ್ ಆಫ್ ಅಲ್ಲ, ಲಿಫ್ಟ್ ಆಫ್ ಅನ್ನೋ ಪದವನ್ನು ಬಳಸ್ತಾ ಇದ್ದೀವಿ. ಇನ್ನು ಈ ಜರ್ನಿಯೇ ಒಂದು ಲೋ ಗ್ರಾವಿಟಿ ಜರ್ನಿ ಆಗಿರುತ್ತೆ. ರಾಕೆಟ್ ಭರ್ಜರಿ ವೇಗದಲ್ಲಿ ನುಗ್ಗುತ್ತಾ ಇರೋದ್ರಿಂದ ಗ್ರಾವಿಟಿ ನಾರ್ಮಲ್ ಆಗಿರೋದಿಲ್ಲ. ಹಾಗಾಗಿ ಸೀಟ್ ಬೆಲ್ಟ್ ಹಾಕ್ಕೊಂಡೇ ಇರಬೇಕಾಗತ್ತೆ. ಅದರಲ್ಲೂ ರಾಕೆಟ್ ವಾತಾವರಣದಿಂದ ಆಚೆ ಹೋಗಿ ಮತ್ತೆ ವಾಪಸ್ ಎಂಟರ್ ಆಗೋ ಟೈಮ್ನಲ್ಲಿ ದೇಹದ ಮಸಲ್ಗಳನ್ನು ಟೈಟಾಗಿ ಹಿಡಿದಿಟ್ಕೊಂಡಿರ್ಬೇಕಾಗತ್ತೆ. ಚಿಕ್ಕ ಜರ್ನಿ ಆಗಿರೋದ್ರಿಂದ ಮಧ್ಯೆ ಬ್ರೇಕ್ ಎಲ್ಲ ಸೀನೇ ಇಲ್ಲ. ಆಹಾರ ಸೇವಿಸೋ ಹಾಗಿಲ್ಲ, ವಾಶ್ರೂಮ್ ಯೂಸ್ ಮಾಡೋ ಹಾಗಿಲ್ಲ. ಸ್ಪೇಸ್ ಎಕ್ಸ್ನ ವಿಡಿಯೋ ಸಿಮ್ಯುಲೇಷನ್ನಲ್ಲಿ ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳದೇ ಇದ್ರೂ ಕೂಡ ಖುದ್ದು ಎಲಾನ್ ಮಸ್ಕ್ ಒಮ್ಮೆ ಈ ರಾಕೆಟ್ನಲ್ಲಿ ಟಾಯ್ಲೆಟ್ ಇರಲ್ಲ, ಪೈಲಟ್ ಏರಿಯಾ ಇರಲ್ಲ, ಫುಡ್ ಗ್ಯಾಲರಿ ಇರಲ್ಲ. ಇದು ಮ್ಯಾಕ್ 25 ಅಂದರೆ ಶಬ್ದದ ವೇಗಕ್ಕಿಂತ 25 ಪಟ್ಟು ಹೆಚ್ಚು ವೇಗದ ICBM ಟ್ರಾವೆಲಿಂಗ್, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ವೇಗದ ಟ್ರಾವೆಲಿಂಗ್. ಸೊ ಸ್ಪೇಸ್ನಲ್ಲಿ ಮಾಡೋಕ್ಕಾಗದ ಕೆಲಸಗಳನ್ನು ಪ್ಯಾಸೆಂಜರ್ಗಳು ರಾಕೆಟ್ ಹತ್ತೋಕ್ಕೂ ಮುಂಚೆ ಬೋಟ್ನಲ್ಲೇ ಮುಗಿಸ್ಕೋಬೇಕಾಗತ್ತೆ. ಇದು ಸಾಧ್ಯವಾಗತ್ತಾ? ಸ್ನೇಹಿತರೆ, ಸ್ಟಾರ್ಶಿಪ್ ಸದ್ಯಕ್ಕೆ ಮ್ಯಾನ್ ಮಿಷನ್ಗಳನ್ನು ಕೈಗೊಂಡಿಲ್ಲ. ನಾಸಾದ ಆರ್ಟೆಮಿಸ್ 3 ಪ್ರೋಗ್ರಾಮ್ ಅಡಿಯಲ್ಲಿ 2026ಕ್ಕೆ ಗಗನಯಾನಿಗಳನ್ನು ಚಂದ್ರನ ಮೇಲಕ್ಕೆ ಕರ್ಕೊಂಡು ಹೋಗೋ ನಿರೀಕ್ಷೆ ಇದೆ. ಅದೇ ವರ್ಷ ಮಂಗಳ ಗ್ರಹಕ್ಕೂ ಸ್ಟಾರ್ಶಿಪ್ ಮಿಷನ್ ಹೋಗುತ್ತೆ ಅಂತ ಮಸ್ಕ್ ಇತ್ತೀಚೆಗೆ ಹೇಳಿದರು. ಆದರೆ ಅದು ಅನ್ಕ್ರೂಡ್ ಮಿಷನ್. ಅದಾದ 2 ವರ್ಷಕ್ಕೆ, ಬಹುಶಃ 2028ಕ್ಕೆ ಸ್ಟಾರ್ಶಿಪ್ ಮಂಗಳ ಗ್ರಹಕ್ಕೆ ಜನರನ್ನ ಕರ್ಕೊಂಡು ಹೋಗುತ್ತೆ. ಆದರೆ ದೇಶಗಳ ಮಧ್ಯೆ, ಜಗತ್ತಿನ ಪ್ರಮುಖ ನಗರಗಳ ಮಧ್ಯೆ ಯಾವಾಗ ಟ್ರಿಪ್ಗಳನ್ನು ಶುರು ಮಾಡುತ್ತೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಮೊದಲನೇದಾಗಿ ಇದುವರೆಗೆ ಜನರಿಗೆ ರಾಕೆಟ್ನಲ್ಲಿ ಟ್ರಾವೆಲಿಂಗ್ ಮಾಡಿರೋ ಅನುಭವ ಇಲ್ಲ. ವಿಜ್ಞಾನಿಗಳು, ಗಗನಯಾನಿಗಳು ಮಾತ್ರ ಮಾಡಿದ್ದಾರೆ. ಹಾಗಾಗಿ ಜನಕ್ಕಿದು ಹೊಸ ರೀತಿಯ ಟ್ರಾವೆಲಿಂಗ್ ಆಗಿರೋದ್ರಿಂದ ಹೊಸ ಕಾನೂನುಗಳನ್ನು, ರೆಗ್ಯುಲೇಷನ್ಗಳನ್ನು ಅದಕ್ಕೆ ತರಬೇಕಾಗತ್ತೆ, ರೂಲ್ಸ್ ಸೆಟ್ ಮಾಡಬೇಕಾಗತ್ತೆ. ಆದರೆ ಮಸ್ಕ್ಗೆ ಅಮೆರಿಕ ಸರ್ಕಾರದ ಭಾಗ ಆಗಿರೋದ್ರಿಂದ ಅದು ಬಹಳ ಕಷ್ಟ ಆಗ್ಲಿಕ್ಕಿಲ್ಲ. ಇನ್ನೊಂದು, ಇದು ಬಹಳಷ್ಟು ಖರ್ಚಾಗೋ ಟ್ರಾವೆಲಿಂಗ್. ಒಂದು ವೇಳೆ ಸ್ಪೇಸ್ ಎಕ್ಸ್ ಆಗಾಗ ಹೇಳೋ ತರ 1000 ಪ್ಯಾಸೆಂಜರ್ಗಳು ಒಟ್ಟಿಗೆ ಹಾರಾಟ ನಡೆಸೋ ರೀತಿ ಸ್ಪೇಸ್ ಶಿಪ್ ಡಿಸೈನ್ ಆದರೆ ಮಸ್ಕ್ಗೆ ಲಾಭದಾಯಕ ಆಗಬಹುದೇನೋ. ಆದರೆ ತುಂಬ ಕಮ್ಮಿ ಜನರಿಗಾಗಿ ಈ $1 ಬಿಲಿಯನ್ ಸ್ಪೇಸ್ ಶಿಪ್ ಆಪರೇಟ್ ಮಾಡೋದು ಪ್ರಾಫಿಟಬಲ್ ರೀತಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಫ್ಯಾಕ್ಟರ್ ಏನು ಅಂದರೆ ಪ್ರಯಾಣಿಕರ ಮೇಲುಂಟಾಗೋ ಸ್ಟ್ರೆಸ್. ವಿಮಾನಗಳಲ್ಲಿ ಆರಾಮಾಗಿ ಟ್ರಾವೆಲಿಂಗ್ ಮಾಡುವಂಥ ಜನ ಸಮಯ ಉಳಿಸೋಕ್ಕೋಸ್ಕರ ಗ್ರಾವಿಟಿ ಇಲ್ಲದ ಸ್ಥಿತಿಯಲ್ಲಿ ತಮ್ಮನ್ನು ತಾವು ಸೀಟಿಗೆ ಗಂಟು ಹಾಕೊಂಡು ಅಷ್ಟೆಲ್ಲ ಒದ್ದಾಡ್ಕೊಂಡು ಟ್ರಾವೆಲಿಂಗ್ ಮಾಡ್ತಾರಾ? ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸನ್ನು ಆರಾಮದಾಯಕ ಹೇಗೆ ಮಾಡ್ತಾರೆ ಮಸ್ಕ್ ಅನ್ನೋದು ಪ್ರಶ್ನೆ ಕೂಡ ಇದೆ. ಏನೋ ಟೆಕ್ನಾಲಜಿ, ಸ್ಪೇಸ್ ಶಿಪ್ ಇನ್ನೂ ಡೆವಲಪಿಂಗ್ ಸ್ಟೇಜ್ನಲ್ಲಿದೆ. ಕಳೆದ ತಿಂಗಳಷ್ಟೇ ಇದರ ಬೂಸ್ಟರನ್ನು ಲಾಂಚ್ ಟವರ್ನ ಮೆಟಲ್
ಚಾಪ್ಸ್ಟಿಕ್ ಕ್ಯಾಚ್ ಮಾಡಿ ಇತಿಹಾಸ ನಿರ್ಮಿಸಿತ್ತು. ಹೀಗೆ ಒಂದೊಂದೇ ಹಂತದಲ್ಲಿ ಸಕ್ಸಸ್ ಕಾಣ್ತಾ ಬರ್ತಾ ಇದೆ. ಸೊ 1-2 ವರ್ಷಗಳಲ್ಲಿ ಸ್ಟಾರ್ಶಿಪ್ ಮಿಷನ್ ರೆಡಿ ಆಗೋ ನಿರೀಕ್ಷೆ ಇದೆ. ನಿಮಗೆ ಗೊತ್ತಿರಲಿ, ಫ್ರಾನ್ಸ್ನ ಕಾಂಕಾರ್ಡ್ ವಿಮಾನ ಸಕ್ಸಸ್ಫುಲ್ ಆದರೂ ಕೂಡ ಹೆಚ್ಚು ವರ್ಷ ಸರ್ವೈವ್ ಆಗಲಿಲ್ಲ. ಅಂತಾರಾಷ್ಟ್ರೀಯ ಓಡಾಟದ ಟೈಮ್ ಅನ್ನ ಅರ್ಧಕ್ಕರ್ಧ ಇಳಿಸಿತ್ತು ಬಹಳ ಹಿಂದೆನೆ ಕಾಂಕಾರ್ಡ್. 2000ನೇ ಇಸವಿಯಲ್ಲಿ ಒಂದ್ಸಲ ಕ್ರ್ಯಾಶ್ ಆಗಿ ಅದರಲ್ಲಿದ್ದ 100 ಮಂದಿ ಪ್ಯಾಸೆಂಜರ್ 9 ಕ್ರೂ ಮೆಂಬರ್ಸ್ ಪ್ರಾಣ ಕಳ್ಕೊಂಡಿದ್ರು. ಈ ವಿಮಾನಕ್ಕೆ ಅದುವರೆಗಿನ ಅತ್ಯಂತ ಸೊಫೆಸ್ಟಿಕೇಟೆಡ್ ವಿಮಾನ ಅನ್ನೋ ಹೆಸರಿತ್ತು. ಆದರೂ ಕ್ರ್ಯಾಶ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಅದರ ಜೊತೆಗೆ ಸೂಪರ್ಸಾನಿಕ್ ಟ್ರಾವೆಲಿಂಗ್ಗೆ ಫುಲ್ ಸ್ಟಾಪ್ ಬಿದ್ದುಬಿಡ್ತು. ಅವಾಗ ಈಗ ಹೈಪರ್ಸಾನಿಕ್ ಟ್ರಾವೆಲಿಂಗ್ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ನಿಮಗೆ ಗೊತ್ತಿರಲಿ, ವಿಮಾನಕ್ಕೂ ಇದಕ್ಕೂ ಇನ್ನೊಂದ್ಸಲಿ ವ್ಯತ್ಯಾಸ ಏನು ಅಂತ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ವಿಮಾನ ಟೇಕ್ ಆಫ್ ಆಗಿ ಭೂಮಿಯ ವಾತಾವರಣದಲ್ಲೇ ಚಲಿಸಿ ವಾಪಸ್ ಹೋಗಿ ಏರ್ಪೋರ್ಟಲ್ಲಿ ಏರ್ ಸ್ಟ್ರಿಪ್ ಮೇಲೆ ಲ್ಯಾಂಡ್ ಆಗುತ್ತೆ, ರನ್ವೇನಲ್ಲಿ ಲ್ಯಾಂಡ್ ಆಗುತ್ತೆ. ಆದರೆ ಇದರಲ್ಲಿ ಹಾಗಲ್ಲ. ರಾಕೆಟ್ ಲಾಂಚ್ ಆಗುತ್ತೆ, ಲಿಫ್ಟ್ ಆಫ್ ಆಗುತ್ತೆ, ಭೂಮಿಯ ವಾತಾವರಣವನ್ನು ದಾಟಿ ಮೇಲಕ್ಕೆ ಹೋಗುತ್ತೆ, ಸ್ಪೇಸ್ಗೆ ಹೋಗುತ್ತೆ. ಅದಾದಮೇಲೆ ಅಲ್ಲಿ ಲೋ ಗ್ರಾವಿಟಿ ಇರುವಂತಹ ಸ್ಪೇಸ್ನಲ್ಲಿ ಅದು ವೇಗವಾಗಿ ಡೆಸ್ಟಿನೇಷನ್ ಇರುವಂಥ ಜಾಗದ ಆಕಾಶಕ್ಕೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಅಟ್ಮಾಸ್ಫಿಯರನ್ನು ಎಂಟರ್ ಆಗಿ ಅವಾಗಲೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಬಂದು ಅದು ಲ್ಯಾಂಡಿಂಗ್ ಆಗಬೇಕು. ಅಲ್ಲಿ ಬಂದು ಲ್ಯಾಂಡ್ ಆಗುವಂತಹ ಸಿಚುವೇಶನ್ನ ಅಚೀವ್ ಮಾಡಬೇಕು. ಇದುವರೆಗೂ ಗಗನಯಾನಿಗಳು ಮಾತ್ರ ಇದನ್ನೆಲ್ಲ ಮಾಡ್ತಾಯಿದ್ರು. ಬಿಲಿಯನ್ ಡಾಲರ್ ಖರ್ಚು ಮಾಡಿ ಮಾಡೋ ಸ್ಪೇಸ್ ಮಿಷನ್ಸ್ ಆಗಿದ್ವು. ಈಗ ಅದನ್ನು ರೆಗ್ಯುಲರ್ ಟ್ರಾನ್ಸ್ಪೋರ್ಟೇಷನ್ಗೆ, ವಾಯುಯಾನಕ್ಕೆ ಬಳಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲಾನ್ ಮಸ್ಕ್ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇದ್ರ ಬಗ್ಗೆ ಕ್ವಿಕ್ಕಾಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ನಾವು ಆಗಲೇ ಹೇಳಿದ ಉಚಿತ ಲಿಂಕ್ಡ್ಇನ್ ಮಾಸ್ಟರ್ ಕ್ಲಾಸ್ನಲ್ಲಿ ನಿಮಗೆ ಇನ್ನೂ ಒಂದಷ್ಟು ಇಂಪಾರ್ಟೆಂಟ್ ಇನ್ಪುಟ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೇವಲ 2 ಗಂಟೆಗಳ ಆ ಮಾಸ್ಟರ್ ಕ್ಲಾಸ್ನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.